ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಕಸ್ಟರ್ಡ್ ಪೌಡ್ರ್ ಶಾವಿಗೆ ಪಾಯಸ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1 ಚಮಚ ತುಪ್ಪ ತಗೊಂಡಿದ್ದೇನೆ ನಾನು. ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಹಾಕೋಬೋದು. ನಾನು ಮಾತ್ರ ದ್ರಾಕ್ಷಿ ಗೋಡಂಬಿಯನ್ನಷ್ಟೇ ಹಾಕ್ಕೊಂಡಿದ್ದೇನೆ. ಫ್ರೆಂಡ್ಸ್, ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸೊಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಒಂದು ಸಲ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಇದು ನಾನು 1 ಲೀಟ್ರ್ ಹಾಲಿಂದ ಈ ಶಾವಿಗೆ ಪಾಯಸನ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ದ್ರಾಕ್ಷಿ ಮತ್ತು ಗೋಡಂಬಿನ ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಎತ್ತಿಡ್ತಿದ್ದೇನೆ. ಈಗ ನಾನು 1 ಲೀಟ್ರ್ ಹಾಲಿಗೆ 150 ಗ್ರಾಮ್ ಶಾವಿಗೆನ ತಗೊಂಡಿದ್ದೇನೆ ಫ್ರೆಂಡ್ಸ್. ಅದೇ ಮೆಜರ್ಮೆಂಟಲ್ಲಿ ನೀವು ಶಾವಿಗೆನ ತಗೊಂಡು ಈ ಶಾವಿಗೆ ಪಾಯಸ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಶಾವಿಗೆನ ತುಪ್ಪದಲ್ಲಿ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಮಾತ್ರ ಕಡಿಮೆ ಉರಿಯಲ್ಲಿ ಇಟ್ಕೋರಿ ಫ್ರೆಂಡ್ಸ್. ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಮಾಡಿದ ಮೇಲೆ ಸಾಕು ಫ್ರೆಂಡ್ಸ್. ಈಗ ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲಿ ನಾನು 1 ಲೀಟ್ರ್ ಹಾಲು ತೊಗೊಂಡಿದ್ದೇನೆ. ಅದನ್ನು ಮೊದಲು ಒಂದು ಸಲ ಕುದಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ಕೆನೆ ಕಟ್ಟಿರೋದು ವಿಡಿಯೋದಲ್ಲಿ ನೋಡ್ತಿರ್ಬೋದು ಹಾಲು. ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಹಾಲನ್ನು ತಗೋಬೋದು. ನಾನು ಮಾತ್ರ ನಂದಿನಿ ಹಾಲನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನಾನು ಅದಕ್ಕೆ ಬೇಕಾಗಿರುವಂಥ ಒಂದು ಕಸ್ಟರ್ಡ್ ಮಿಶ್ರಣವನ್ನು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಹಾಲು ಕುದೀತಾ ಇರಲಿ, ಅಷ್ಟೊತ್ತಿಗೆ ನಾವು ಒಂದು ಕಸ್ಟರ್ಡ್ ಮಿಶ್ರಣ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ 1 ಲೀಟ್ರ್ ಹಾಲಿಗೆ 1-1.5 ಚಮಚದಷ್ಟು ಕಸ್ಟರ್ಡ್ ಪೌಡ್ರನ್ನ ತಗೊಂಡು ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವತ್ತೂ ಕಸ್ಟರ್ಡ್ ಪೌಡ್ರನ್ನು ಬಿಸಿ ಹಾಲಿಗೆ ಹಾಕೋಬಾರ್ದು, ಅದು ಗಂಟು ಕಟ್ಟುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ಒಂದು ಸಲ ತಣ್ಣೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಮಗೆ ಬೇಕಾಗಿರುವಂಥ ಕಸ್ಟರ್ಡ್ ಪೌಡ್ರ್ ಮಿಶ್ರಣ ಅಂತೂ ರೆಡಿ ಆಯಿತು ಫ್ರೆಂಡ್ಸ್. ಅಷ್ಟೊತ್ತಿಗೆ ನಾವಿಲ್ಲಿ ಕುದಿಯೋದಕ್ಕೆ ಇಟ್ಟಿರುವಂಥ ಹಾಲು ಈಗ ಕುದಿಯೋದಕ್ಕೆ ಶುರುವಾಗಿದೆ. ಈಗ ಕುದೀತಿರುವ ಹಾಲಿಗೆ ನಾನು ರೆಡಿ ಮಾಡಿಟ್ಟಿರುವಂಥ ಶಾವಿಗೆನ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಶಾವಿಗೆನ ಹಾಕ್ಕೊಂಡ್ಮೇಲೇ, ಶಾವಿಗೆ ಬೆಂದ ಮೇಲೇ ಸಕ್ಕರೆ ಹಾಕ್ಕೋಬೇಕು ಫ್ರೆಂಡ್ಸ್. ಮೊದಲೇ ಸಕ್ಕರೆ ಹಾಕೋಬಾರ್ದು. ಈಗ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಹಾಲಲ್ಲಿ ಶಾವಿಗೆನ ಬೇಯಿಸ್ಕೋಬೇಕು. ಈಗ ಶಾವಿಗೆ ಬೆಂದಿದೆ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಕಲ್ಸಕ್ಕರೆನ ಹಾಕ್ಕೊತೇನೆ. ನೀವು ಬೇಕಂದರೆ ಸಕ್ಕರೆನ ಹಾಕ್ಕೊರಿ. ಇದು ದೇವಸ್ಥಾನದಿಂದ ತಂದಿರುವಂಥ ಕಲ್ಸಕ್ಕರೆ ಇರೋದರಿಂದ ಅದನ್ನೇ ಹಾಕ್ಕೊಂಡಿದ್ದೆ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆನೇ ಆ್ಯಡ್ ಮಾಡ್ಕೊರಿ. ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿನೂ ಸಕ್ಕರೆ ಜೊತೆ ಈಗ ಹಾಕ್ಕೊಂಡಿದ್ದೇನೆ. ಈಗ ಸಕ್ಕರೆ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೋಬೇಕು. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಈಗ ಹಾಕ್ಕೊತೇನೆ ಫ್ರೆಂಡ್ಸ್. ಈ ಶಾವಿಗೆ ಪಾಯಸನ ಮಾಡೋದಕ್ಕೂ ತುಂಬ ಈಸಿ ಹಾಗೂ ತುಂಬ ರುಚಿಯಾಗಿರುತ್ತೆ. ಆದರೆ ಈ ಮೆಥಡಲ್ಲಿ ಒಂದು ಸಲ ಶಾವಿಗೆ ಪಾಯಸನ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಏಲಕ್ಕಿ ಹಾಕಿದ ಮೇಲೆ ಈಗ ಕಸ್ಟರ್ಡ್ ಪೌಡ್ರ್ ಮಿಶ್ರಣವನ್ನು ಹಾಕ್ಕೋಬೇಕು. ಭಾಳ ಕುದಿಸ್ಕೊಳ್ಳೋದು ಏನು ಬೇಡ ಫ್ರೆಂಡ್ಸು. ಒಂದು ಚಲೋ ಕುದಿ ಬಂದರೆ ಸಾಕು ಅಷ್ಟೇ. ಯಾಕಂದರೆ ನಾವು ಕಸ್ಟರ್ಡ್ ಪೌಡ್ರ್ ಹಾಕಿದ ಕೂಡಲೇ ಹಾಲು ಒಂದು ಸ್ವಲ್ಪ ಗಟ್ಟಿಯಾಗೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಒಂದು ಕುದಿ ಬಂದರೆ ಸಾಕು. ಯಾವಾಗಲೂ ಶಾವಿಗೆ ಪಾಯಸನ ಬಿಸಿ ಬಿಸಿಯಾಗಿ ತಿನ್ನಬಾರ್ದು ಫ್ರೆಂಡ್ಸ್. ತಣ್ಣಗಾದ ಮೇಲೆ ತಿನ್ನಬೇಕು, ಅದು ತುಂಬ ರುಚಿಯಾಗಿರುತ್ತೆ.
ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋದಲ್ಲಿ ನೋಡ್ತಿದ್ದೀರಿ, ಕುದಿ ಬಂದ ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿ 1 ತಾಸು ಬಿಟ್ಬಿಡಬೇಕು ಫ್ರೆಂಡ್ಸ್. ಯಾಕಂದರೆ ಹಾಲು ಶಾವಿಗೆ ಒಂದಕ್ಕೊಂದು ಹೊಂದ್ಕೋಬೇಕು. ಈಗ ನಾನು ಮುಚ್ಚಳ ಮುಚ್ಚಿ 1 ತಾಸು ಬಿಟ್ಟ ಮೇಲೆ ನಿಮಗೆ ಮುಚ್ಚಳ ತೆಗೆದು ತೋರಿಸ್ತಿದ್ದೇನೆ ಫ್ರೆಂಡ್ಸ್, ಯಾವ ರೀತಿ ಹಾಲು ಶಾವಿಗೆ ಕಸ್ಟರ್ಡ್ ಪೌಡ್ರ್ ಒಂದಕ್ಕೊಂದು ಹೊಂದ್ಕೊಂಡಿದೆ ಅಂತ. ಶಾವಿಗೆ ಪಾಯಸ ನೋಡೋದಕ್ಕೂ ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಇದೆ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.